ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಾನಿವತ್ತು ಸಾಂಪ್ರದಾಯಿಕ ಅಡುಗೆ ಜೊತೆಗೆ ತುಂಬ ಹೆಲ್ತಿ ಫುಡ್ ಒಳ್ಳೆಯದೊಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದರೆ ಎಲೆ ಕಡುಬು. ಕಡುಬು ಬರೀ ಗಣಪತಿಗೆ ಮಾತ್ರ ಪ್ರಿಯವಲ್ಲ, ನಮಗೂ ಎಲ್ಲ ಪ್ರಿಯ. ಯಾಕೆಂದರೆ ಇದಕ್ಕೆ ಯಾವುದೇ ರೀತಿಯ ಆಯಿಲ್ ಸೇರಿಸಲ್ಲ ಮತ್ತು ಯಾವುದೇ ಸ್ಪೈಸಿ ಐಟಮ್ಸ್ ಹಾಕೋಲ್ಲ. ತುಂಬ ಆರೋಗ್ಯಯುತವಾದಂತಹ ಆಹಾರ ಅಂತಂದರೆ ಈ ಕಡುಬು. ಕಡುಬೆ ಆರೋಗ್ಯಕ್ಕೆ ಉತ್ತಮ ಅಂದರೆ ಎಲೆನಲ್ಲಿ ಮಾಡೋದು ಮತ್ತಷ್ಟು ಉತ್ತಮ. ಆ ರೀತಿಯಾದ ಎಲೆ ಕಡುಬನ್ನು ಹೇಗೆ ಮಾಡೋದು ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ, ಬನ್ನಿ ನೋಡೋಣ. ನಿಮ್ಮೆಲ್ಲರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡ್ತಾ ಇದ್ದೀರಲ್ಲ, ಈ ಎಲೆ ಕಡುಬು ಮಾಡೋಕ್ಕೆ ಯಾವ ಯಾವ ಪದಾರ್ಥಗಳು ಬೇಕು ಅಂತ ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಕಡಲೆಬೇಳೆ, ಇದನ್ನು ಒಂದು 2-3 ಅವರ್ಸ್ ನೀರಲ್ಲಿ ಚೆನ್ನಾಗಿ ನೆನೆಸಿಟ್ಟಿರಬೇಕು. ಆಮೇಲಿಂದ ಇದ್ರ ಜೊತೆಗೆ ಸಬ್ಬಾಕ್ಸಿ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿ ಕಾಯಿ ತುರಿ, ಒಂದು ಅರ್ಧ ಹೋಳಿನಷ್ಟು ಹಸಿ ತೆಂಗಿನಕಾಯಿ, ಜೊತೆಗೆ ಹಸಿರು ಮೆಣಸಿನ್ಕಾಯಿ, ಪುದೀನ, 1 ಇಂಚಿನಷ್ಟು ಶುಂಠಿ, ಜೊತೆಗೆ ಅಕ್ಕಿ ಹಿಟ್ಟು. ಈಗ ಇದನ್ನೇನು ಮಾಡಬೇಕಪ್ಪ ಅಂದರೆ, ಮೊದಲು ಈ ಕಡಲೆಬೇಳೆನ ನುಣ್ಣದಾಗಿ ರುಬ್ಕೋಬೇಕು. ಈ ಕಡಲೆಬೇಳೆ ಜೊತೆಲೆ ಮೆಣಸಿನ್ಕಾಯಿ, ಶುಂಠಿ ಮತ್ತು ಪುದೀನನ ಹಾಕಿ ರುಬ್ಕೊಂಡ್ಬಿಡೋಣ. ಯಾಕೆಂದರೆ ಇದ್ರ ಜೊತೆ ಹಾಕಿ ನುಣ್ಣಗೆ ರುಬ್ಕೊಂಡ್ರೆ ಖಾರ ಎಲ್ಲ ಕಡೆ ಈಕ್ವಲ್ ಆಗಿ ಅಂಟುತ್ತೆ. ಅದಕ್ಕೋಸ್ಕರ ಇಷ್ಟು ರುಬ್ಬಿದ್ದಾದಮೇಲೆ ಈ ಮಿಶ್ರಣಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಡುಗೆ ಸೋಡಾ, ಇಷ್ಟು ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಎಲೆ ಕಡುಬು ಮಾಡೋದು ಅಂತ ನೋಡ್ತಾ ಹೋಗೊಂಡು ಬನ್ನಿ. ನಾನೀಗ ಈ ಕಡಲೆಬೇಳೆನ ನೀಟಾಗಿ ರುಬ್ಕೊಂಡು ಬರ್ತೀನಿ, ಆಮೇಲೆ ಇದನ್ನು ಮಿಕ್ಸ್ ಮಾಡೋದು ಹೇಳ್ಕೊಡ್ತೀನಿ. ನೋಡ್ತಾ ಇದ್ದೀರಲ್ಲ, ಈಗ ಈ ಕಡಲೆಬೇಳೆನ ನೀಟಾಗಿ ಹಸಿ ಮೆಣಸಿನ್ಕಾಯಿ ಮತ್ತು ಪುದೀನ ಜೊತೆ ನೀಟಾಗಿ ರುಬ್ಕೊಂಡು ಬಂದಿದ್ದೀನಿ. ಶುಂಠಿ ಎಲ್ಲ ಇದರಲ್ಲೇ ಮಿಕ್ಸ್ ಮಾಡಿದ್ದೀನಿ. ಈಗ ಉಳಿದಿರೋ ಸಾಮಗ್ರಿಗಳನ್ನ ಇದಕ್ಕೆ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನೋಡಿ, ಪ್ರತಿಯೊಂದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಎಲ್ಲವನ್ನು ಇದಕ್ಕೆ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಿಟ್ಟನ್ನು ಮಿಶ್ರಣ ಮಾಡ್ಕೊಳ್ಳೋಣ. ನೋಡಿ, ನಾವು ಕಟ್ ಮಾಡಿಟ್ಕೊಂಡಿರೋಂತಹ ಎಲ್ಲ ತರಕಾರಿನೂ ಸೇರಿಸಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈ ಟೈಮಲ್ಲೇ ಸೇರಿಸ್ಕೊಳ್ಳೋಣ. ಉಪ್ಪು ನೋಡಿ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಜೊತೆಗೆ 1-2 ಚಿಟಿಕೆಯಷ್ಟು ಸೋಡವನ್ನು ಸಹ ಸೇರಿಸ್ತೀನಿ. ಇಷ್ಟು ಸೇರಿಸಿದಾದ್ಮೇಲೆ ಇದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನೀಟಾಗಿ ಕಲಿಸ್ಕೊಳ್ಳೋಣ. ನೋಡಿ, ಹಿಟ್ಟೆಲ್ಲ ನೀಟಾಗಿ ತರಕಾರಿಗಳ ಜೊತೆ ಮಿಕ್ಸ್ ಮಾಡಿ ನೀಟಾಗಿ ಕಲಸಿಟ್ಟಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಹಿಟ್ಟೆಲ್ಲ ರೆಡಿ ಆದಮೇಲೆ ಈಗ ಕಡುಬು ಮಾಡೋದಕ್ಕೆ ಮೇಲೆ ಕವರಿಂಗ್ ಕೊಡೋದಕ್ಕೆ ಅಕ್ಕಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ತೀನಿ. ಈ ಅಕ್ಕಿ ಹಿಟ್ಟು ಏನಪ್ಪ ಅಂದರೆ, ಮಾಮೂಲಿ ನಾವು ರೊಟ್ಟಿಗೆಲ್ಲ ಉಪಯೋಗಿಸ್ತೀವಲ್ಲ ಅದೇ ಹಿಟ್ಟನ್ನು ತೊಗೊಂಡಿದ್ದೀನಿ. ಆ ಹಿಟ್ಟನ್ನು ಯಾವ ರೀತಿಯಾಗಿ ಕಲಿಸ್ಕೋಬೇಕಪ್ಪ ಅಂತಂದರೆ, ದೋಸೆ ಹಿಟ್ಟಿಗಿನ್ನ ಗಟ್ಟಿಯಾಗಿರಬೇಕು. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪನ್ನು ಸೇರಿಸಿ ಹಿಟ್ಟನ್ನು ಕಲಸಿಟ್ಕೊಳ್ಳೋಣ. ಈ ಹಿಟ್ಟನ್ನೇ ಅದಕ್ಕೆ ನಾವು ಕವರ್ ಮಾಡಬೇಕಾಗುತ್ತೆ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಏಕೆಂದರೆ ನಾವು ಯಾವುದೇ ರೀತಿಯಾಗಿ ಮುದ್ದೆ ಮಾಡೋದಾಗಲಿ ಆ ಥರ ಏನು ಮಾಡಲ್ಲ. ಈ ರೊಟ್ಟಿ ಹಿಟ್ಟಿಂದನೇ ಕಲಿಸ್ಕೊಂಡು ಇದನ್ನೇ ನಾವು ಕವರ್ ಕೊಡೋದು. ನೋಡ್ತಾ ಇದ್ದೀರಲ್ಲ, ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ನೋಡಿ, ಹಿಟ್ಟು ಈ ಹದದಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ಗಟ್ಟಿ ಇರಬೇಕು. ಯಾಕೆ ಅಂತಂದರೆ ಈ ಉಂಡೆ ಹಿಟ್ಟಿನಲ್ಲಿ ಹಾಕಿದಾಗ ಅದು ಅದ್ರ ಮೇಲೆ ಅಂಟ್ಕೊಳ್ಬೇಕು, ಅಷ್ಟು ಗಟ್ಟಿ ಇರಲಿ. ನೋಡಿ, ಇಲ್ಲಿರೋ ಬಾಳೆ ಎಲೆಗಳನ್ನೆಲ್ಲ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಲೈಟಾಗಿ ಇದಕ್ಕೆಲ್ಲ ಎಣ್ಣೆಯನ್ನು ಸವರಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂದರೆ, ಒಂದು ಕೈಯಿಂದ ಈ ರೀತಿಯಾಗಿ ಎಲೆಯನ್ನು ಇಟ್ಕೊಳ್ಳಿ. ಈ ಮಾಡಿಟ್ಕೊಂಡ್ರೆ ಒಂದೊಂದೇ ಉಂಡೆಯನ್ನು ತಗೊಂಡು ಈ ರೀತಿ ಅಕ್ಕಿ ಹಿಟ್ಟಲ್ಲಿ ಒಂದು ಸಾರಿ ಡಿಪ್ ಮಾಡಿ ಈ ಎಲೆನಲ್ಲಿ ಈ ರೀತಿ ಹಾಕಿ ಈ ಥರ ಒಂದು ಸಾರಿ ಕವರ್ ಮಾಡಿ ಈ ಕಡೆ ಒಂದು ಸಾರಿ ಕವರ್ ಮಾಡಿ ಇದನ್ನು ಉಲ್ಟಾ ಇಡ್ಲಿ ಪಾತ್ರೆಯಲ್ಲಿ ಇಡೋದು, ಸ್ಟ್ಯಾಂಡಲ್ಲಿ. ನೋಡ್ತಾ ಇದ್ದೀರಲ್ಲ, ಮೊದಲೇ ಎಲ್ಲ ಎಣ್ಣೆ ಹಚ್ಚಿ ರೆಡಿ ಮಾಡಿಟ್ಕೊಳ್ಳಿ. ಈ ರೀತಿ ಎಲೆನ ಇಟ್ಕೊಳ್ಳಿ. ನೋಡಿ, ಇದರಲ್ಲಿ ಡಿಪ್ ಮಾಡೋದಷ್ಟೇ, ಕಾಣುತ್ತಲ್ಲ.
ಈಗ ಇದರಲ್ಲಿಡೋದು, ಎರಡು ಕಡೆಯಿಂದ ಈ ಕವರ್ ಮಾಡಿ ಜೋಡಿಸೋದು. ನಾವೆಲ್ಲ ಈ ರೀತಿ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ರೆ ಉಂಡೆಗಳನ್ನ, ಎಲೆನ ನೋಡಿ. ಟೈಟಾಗಿ ಹಿಂಗೆ ಸುತ್ತಿ, ಇದಕ್ಕೆ ಇನ್ನೊಬ್ರು ಹೆಲ್ಪ್ ಇದ್ರೂ ಚೆನ್ನಾಗಿರುತ್ತೆ, ಬೇಗ ಬೇಗ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಬೇಗ ಆಗುತ್ತೆ ನೋಡಿ. ಮೊದಲು ಥರ ಮುದ್ದೆ ಮಾಡಬೇಕು, ಅದನ್ನು ಹರ್ಕೊಳ್ಬೇಕು, ಯಾವ ಒಂದು ಇಲ್ಲ. ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಕಡುಬು ರುಚಿ ಅಂದರೆ ಬಾಳೆ ಎಲೆಯಲ್ಲಿ ಮಾಡಿದ್ದು ಕಡುಬು ಇನ್ನೂ ರುಚಿಯಾಗಿರುತ್ತೆ. ಈ ರೀತಿಯಾಗಿ ಪ್ರತಿಯೊಂದನ್ನು ಜೋಡಿಸ್ತಾ ಬರೋಣ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಎಲ್ಲವನ್ನು ಜೋಡಿಸಿಟ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಜೋಡಿಸಿದ್ದಾದಮೇಲೆ ಮಿನಿಮಮ್ ಅಂದರೆ 15 ನಿಮಿಷಗಳ ಕಾಲ ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಹಬೆಯಲ್ಲಿ ಬೇಯಿಸ್ಬೇಕಾಗುತ್ತೆ. ನೋಡಿ ಈ ರೀತಿ ನೀಟಾಗಿ ಜೋಡಿಸಿ ನಿಧಾನವಾಗಿ ಎತ್ತಿ ಇಡ್ಲಿ ಸ್ಟ್ಯಾಂಡಲ್ಲಿ ಇಡೋಣ. ಇದು 15 ನಿಮಿಷ ಬೇಯಬೇಕಾಗುತ್ತೆ. 15 ನಿಮಿಷ ಆದಮೇಲೆ ತೆಗೆದ್ಬಿಟ್ಟು ನೋಡೋಣ. ನೋಡಿ ಈಗ 15 ನಿಮಿಷಗಳ ಕಾಲ ಬೇಯಿಸಿಟ್ಟಿದ್ದೀನಿ. ಈಗ ಬೆಂದಿದೆ. ಈಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಡುಬು ಬಂದಿದೆ ಅಂತ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಕಡುಬನ್ನ ಓಪನ್ ಮಾಡ್ಕೊಳ್ಳಿ. ನೋಡಿ ತುಂಬ ಬಿಸಿ ಇದೆ. ಸ್ವಲ್ಪ ಕೈಯನ್ನು ಒದ್ದೆ ಮಾಡ್ಕೊಂಡು ತೆಗೀರಿ. ನೋಡಿ ಮತ್ತೊಮ್ಮೆ ತುಂಬ ಬಿಸಿ ಇದೆ. ಮುಟ್ಟೋದಕ್ಕೆ ಈ ರೀತಿ ನಿಧಾನವಾಗಿ ಬಿಡಿಸ್ಕೊಳ್ಳಿ. ಬಿಡಿಸ್ಕೊಂಡ್ಮೇಲೆ ನೋಡಿ ಎಷ್ಟು ಅದ್ಭುತವಾಗಿ ಡಿಸೈನ್ ಬಂದಿದೆ. ತುಂಬ ತೆಳುವಾಗಿ ನೋಡಿ ಈ ರೀತಿಯಾಗಿ ಒಂದೊಂದನ್ನೇ ತೆಗಿತಾ ಬನ್ನಿ. ನೋಡ್ತಾ ಇದ್ದೀರಲ್ಲ, ಎಲ್ಲೂ ಅಂಟಲ್ಲ. ಸ್ವಲ್ಪ ನಾವು ಎಣ್ಣೆನ ಸವರಿದರೆ ನೀಟಾಗಿ ಬರ್ತಾಯಿದೆ. ನೋಡ್ತಾ ಇದ್ದೀರಲ್ಲ, ಅದ್ಭುತವಾದಂತಹ ಎಲೆ ಕಡುಬು ಸವಿಯಲು ಸಿದ್ಧವಾಗಿದೆ. ನೀವು ಅಷ್ಟೇ ಇದೇ ಮಾದರಿಯಲ್ಲಿ ಮಾಡ್ತಾ ಹೋಗಿ, ತುಂಬ ನೀಟಾಗಿ ಬರುತ್ತೆ, ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.